ಜೆನೆಟಲ್ ಹರ್ಪಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೆನೆಟಲ್ ಹರ್ಪಿಸ್ ಅಂದ್ರೆ ಏನ್ ಗೊತ್ತಾ? ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ 1 ಅಂತ ಇರುತ್ತೆ, ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ 2 ಅಂತ ಇರುತ್ತೆ. ಅವು ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗಿರುತ್ತೆ. ಅಂದ್ರೆ ಹೆಣ್ಮಕ್ಳಲ್ಲಿ ಇದು ಅಷ್ಟೊಂದಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ, ಬಟ್ ಈ ವೈರಸ್ ಇರುತ್ತೆ. ಆದ್ರೆ ಗಂಡು ಮಕ್ಕಳಲ್ಲಿ ಯೂಶಲಿ ಈ ವೈರಸ್ ಅಟ್ಯಾಕ್ ಆಗಿರುತ್ತೆ. ಇದ್ರದ್ದು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ಪುರುಷರ ಜನನಾಂಗ ಇರುತ್ತಲ್ಲ, ಅಲ್ಲಿ ಒಂದು ಗಾಯಗಳ ತರ ಆಗುತ್ತೆ. ಆ ಗಾಯಗಳು ವಾಸನೆ ಆಗ್ತಾರಲ್ಲ, ಹೋಗಿ ಬಂದು ಆಗ್ತಾ ಇರುತ್ತೆ. ಅವಾಗ ಸೇಫ್ಡ್ ಸೆಕ್ಸ್ ಅಂತ ಹೇಳ್ತೀವಿ. ಆ ರೀತಿ ಮಾಡಿದಾಗ ಈ ವೈರಸ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಎಷ್ಟೊಂದ್ಸರಿ ಮದುವೆ ಮಾಡ್ಕೊಳ್ಳಲ್ಲ, ಅಥವಾ ನಾನು ಅವಾಯ್ಡ್ ಮಾಡೋದು, ಅಥವಾ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಯಾಕಂದ್ರೆ ಇಡೀ ಪ್ರಪಂಚದಲ್ಲೇನೆ ಇದು ವಾಸನೆ ಆಗಲ್ಲ ಅನ್ನೋ ಕಾಯಿಲೆ ಇದು. ಆದರೆ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ತುಂಬಾ ನಿದರ್ಶನಗಳಿದೆ. ಎಷ್ಟೊಂದು ಜನ ಮದುವೆ ಆಗಿ ಮಕ್ಕಳಾದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಗುನೂ ಆಗತ್ತೆ, ಅದಕ್ಕೆ ಮಕ್ಕಳಾಗತ್ತೆ. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಆಲ್ ಓವರ್ ದ ವರ್ಲ್ಡ್ ಪೇಷಂಟ್ಸ್ ಇದ್ದಾರೆ. USA, UK, ಜರ್ಮನ್, ಜಪಾನ್, ಇಂಡೋನೇಷಿಯಾ, ಸೌತ್ ಆಫ್ರಿಕಾ, ಈ ರೀತಿ ಹಲವಾರು ಕಂಟ್ರೀಸ್ಗಳಲ್ಲಿ ವಾಸನೆ ಆಗಲ್ಲ ಅಂದಿರೋರು ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಂಡ್ರು ನಿದರ್ಶನ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಬಿಕಾಸ್ ಇದು ತುಂಬಾ ಸೂಕ್ಷ್ಮವಾಗಿರೋ ವಿಚಾರ ಆಗಿರೋದ್ರಿಂದ. ಯಾಕಂದ್ರೆ ಎಷ್ಟೊಂದು ಜನ ಸುಸೈಡ್ ಅಟೆಂಪ್ಟ್ಸ್ ಕೂಡ ಮಾಡ್ತಾ ಇರ್ತಾರೆ. ಅದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ನಮಸ್ತೆ.